ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡ್ತಾ ಇರುವುದರಿಂದಾಗಿ ಜಗತ್ತಿನಾದ್ಯಂತ ತೈಲದ ಬಿಕ್ಕಟ್ಟು ಹೆಚ್ಚುತ್ತಾ ಹೋಗ್ತಾ ಇದೆ. ಅಡುಗೆ ಅನಿಲದ ಕೊರತೆ ಉಲ್ಬಣ ಆಗ್ತಾ ಇದೆ. ಇದರಿಂದ ಕರ್ನಾಟಕ ರಾಜ್ಯ ಕೂಡ ಹೊರತಾಗೇನೂ ಇಲ್ಲ. ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ಈಗಾಗಲೇ ಅಡುಗೆ ಅನಿಲ ಸಿಗ್ತಾ ಇಲ್ಲ ಅನ್ನುವ ಕಾರಣದಿಂದಾಗಿ ಅನೇಕ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಬಂದಾಗಿವೆ. ಕೆಲ ಸ್ಟಾರ್ ಹೋಟೆಲ್ಗಳಲ್ಲಿ ಸೌದೆಯನ್ನು ಬಳಸಿ ಅಡುಗೆ ಮಾಡುವಂಥದ್ದು ಆಗ್ತಾಯಿದೆ. ಹೋಟೆಲ್ನ ಮೆನುಗಳಲ್ಲಿ ಅನೇಕ ತಿಂಡಿ ಪದಾರ್ಥಗಳು ಕಾಣೆಯಾಗಿವೆ. ಜೊತೆಗೆ ಪೀಕ್ ಅವರ್ನಲ್ಲಿ ಮಾತ್ರವೇ ಹೋಟೆಲ್, ರೆಸ್ಟೋರೆಂಟ್ಗಳನ್ನು ತೆರೆಯಬೇಕು ಅನ್ನುವಂತಹ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಕೂಡ ಹೊರಡಿಸಿದೆ. ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದರೂ ಕೂಡ ಮತ್ತಷ್ಟು ದಿನ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅಡುಗೆ ಅನಿಲದ ಕೊರತೆ ಮತ್ತಷ್ಟು ಹೆಚ್ಚಾಗ್ತದೆ ಅನ್ನುವ ಆತಂಕ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಇದೇ ರೀತಿಯ ಸಂದಿಗ್ಧ ಪರಿಸ್ಥಿತಿ ಎರಡನೇ ವಿಶ್ವ ಸಮರದ ಸಂದರ್ಭದಲ್ಲಿ ಉಂಟಾಗಿ ಆಗ ಉಪ್ಪಿಟ್ಟು ಅನ್ನುವಂಥದ್ದು ಪರಿಚಯ ಆಗಿದ್ದಂತಹ ಕತೆ ಹೇಳ್ತೇನೆ. ನಾನು ಈಗಾಗಲೇ ಹೇಳಿದಾಗೆ ಅದು ಎರಡನೇ ವಿಶ್ವ ಯುದ್ಧ ನಡೀತಾ ಇದ್ದಂತಹ ಸಂದರ್ಭ. ದಕ್ಷಿಣ ಭಾರತೀಯರ ಆಹಾರವಾಗಿ ಬಳಕೆ ಆಗ್ತಾ ಇದ್ದದ್ದು ಅಕ್ಕಿ. ಈಗಲೂ ಕೂಡ ಅಕ್ಕಿಯನ್ನೇ ದಕ್ಷಿಣ ಭಾರತೀಯರು ಹೆಚ್ಚಾಗಿ ಇಷ್ಟಪಡ್ತಾರೆ. ಆ ಯುದ್ಧದ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಅಕ್ಕಿಯ ಕೊರತೆ ಹೆಚ್ಚಾಗ್ತದೆ. ಅದರ ಪರಿಣಾಮವಾಗಿ ಮಲಬಾರ್ ಪ್ರದೇಶದಲ್ಲಿ ಇಡ್ಲಿ, ದೋಸೆ ಮಾಡುವಂಥದ್ದನ್ನು ಕೂಡ ನಿಷೇಧ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕಾಗಿ ಆಂಗ್ಲರು ಬರ್ಮಾದಿಂದ ಅಕ್ಕಿಯನ್ನು ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಬರ್ಮಾದಿಂದ ಅಕ್ಕಿ ಬರ್ತಾ ಇರ್ತದೆ. ಆದರೆ ಅದನ್ನು ತಡೆಗಟ್ಟುವ ಉದ್ದೇಶದಿಂದ ಜಪಾನ್ ಬರ್ಮಾದ ಮೇಲೆ ಯುದ್ಧವನ್ನು ಮಾಡ್ತದೆ. ಅದರ ಪರಿಣಾಮವಾಗಿ ಮದ್ರಾಸ್ ಪ್ರಾಂತ್ಯಕ್ಕೆ ಬರ್ತಾ ಇದ್ದಂತಹ ಬರ್ಮಾದ ಅಕ್ಕಿ ಕೂಡ ನಿಂತೋಗ್ತದೆ. ಅದರಿಂದಾಗಿ ಅಕ್ಕಿಯ ಕೊರತೆ ತೀವ್ರ ಆಗಿಬಿಡ್ತದೆ. ಅದೇ ಸಂದರ್ಭದಲ್ಲಿ ಜಪಾನಿಯರು ಮದ್ರಾಸ್ ಮೇಲೆ ಬಾಂಬನ್ನು ಹಾಕ್ತಾರೆ ಅನ್ನುವ ಆತಂಕ ಮದ್ರಾಸಿನ ಜನತೆಗೆ ಇರ್ತದೆ. ಈ ಬಾಂಬ್ ಹಾಕುವ ಆತಂಕ ಮತ್ತು ಅಕ್ಕಿಯ ಕೊರತೆ ಈ ಕಾರಣದಿಂದಾಗಿ ಅನೇಕ ಕಾರ್ಮಿಕರು ಮದ್ರಾಸ್ ನಗರವನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅದರ ಪರಿಣಾಮವಾಗಿ ಮದ್ರಾಸ್ನ ಹೋಟೆಲ್ಗಳು ಮುಚ್ಚಲ್ಪಡ್ತವೆ. ಆಂಗ್ಲರು ಅಕ್ಕಿ ರಫ್ತು ಮಾಡುವುದನ್ನು ಕೂಡ ನಿಷೇಧ ಮಾಡಿರ್ತಾರೆ. ಜೊತೆಗೆ ಮದುವೆಗೆ 30 ಜನ ಮಾತ್ರ ಬರಬೇಕು. ತಿಥಿ ಶ್ರಾದ್ದದಂತಹ ಕಾರ್ಯಕ್ರಮಕ್ಕೆ 10 ಜನ ಮಾತ್ರವೇ ಬರಬೇಕು. ಉಪನಯನದಂಥ ಕಾರ್ಯಕ್ರಮಕ್ಕೆ ಕೇವಲ 6 ಜನ ಮಾತ್ರವೇ ಬರಬೇಕು ಅನ್ನುವಂತಹ ಪ್ರಕಟಣೆಯನ್ನು ಕೂಡ ಸುದ್ದಿ ಪತ್ರಿಕೆಗಳಲ್ಲಿ ಹೊರಡಿಸುತ್ತೆ. ಆ ಸ್ಥಿತಿಯಲ್ಲಿ ನಿಶ್ಚಿತಾರ್ಥ ಆಗಿ ಮದುವೆ ನಡೆಯಬೇಕಾಗಿದ್ದಂತಹ ಅನೇಕ ಮನೆಯವರು ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಕೊಡುವ ಮೂಲಕ ಆ ದಿನ ನಡೆಯಬೇಕಾಗಿದ್ದಂತಹ ಮದುವೆಗೆ ಯಾರೂ ಬರಬೇಡಿ ಅನ್ನುವಂತಹ ಜಾಹೀರಾತನ್ನು ಕೂಡ ಕೊಟ್ಟಿರುವ ಘಟನೆಗಳು ಕೂಡ ಆ ಸಂದರ್ಭದಲ್ಲಿ ನಡೆದು ಹೋಗ್ತವೆ. ಹೀಗೆ ಅನೇಕ ನಿಯಂತ್ರಣ ಕ್ರಮಗಳನ್ನು ಆಂಗ್ಲರು ಕೈಗೊಂಡರೂ ಕೂಡ ಅಕ್ಕಿಯ ಕೊರತೆ ಮಾತ್ರ ಬಿಗಡಾಯಿಸ್ತಾನೆ ಹೋಗ್ತದೆ. ಆಗ ಆಂಗ್ಲರಿಗೆ ಹೊಳೆಯುವ ಐಡಿಯಾ ಏನು ಅಂತಂದರೆ, ಉತ್ತರ ಭಾರತದಲ್ಲಿ ಆಹಾರ ಪದ್ಧತಿಯಾಗಿ ಪ್ರಮುಖವಾಗಿ ಬಳಕೆಯಲ್ಲಿದ್ದ ಗೋಧಿಯನ್ನು ದಕ್ಷಿಣ ಭಾರತೀಯರಿಗೆ ಪರಿಚಯಿಸುವಂಥದ್ದು. ಅದಕ್ಕಾಗಿ ಅವರು ಗೋಧಿ ಹಿಟ್ಟನ್ನು ದಕ್ಷಿಣ ಭಾರತಕ್ಕೆ ತರ್ತಾರೆ. ಆದರೆ ಆ ಗೋಧಿ ಹಿಟ್ಟನ್ನು ಬಳಸಿ ರೊಟ್ಟಿ ಮಾಡುವುದು ಅಥವಾ ದೋಸೆ ಮಾಡುವುದು ಮದ್ರಾಸ್ ಪ್ರಾಂತ್ಯದವರಿಗೆ ಇಷ್ಟ ಆಗೋದಿಲ್ಲ. ಗೋಧಿಯನ್ನು ಅನ್ನದಂತೆ ಬೇಯಿಸ್ಕೊಂಡು ತಿನ್ನೋದು ಕೂಡ ಆಗೋದೇ ಇಲ್ಲ. ಆ ಸನ್ನಿವೇಶದಲ್ಲಿ ಆಂಗ್ಲರು ದುರಮ್ ಅನ್ನುವ ಒಂದು ಗೋಧಿಯ ತಳಿಯನ್ನು ನುಚ್ಚಾಗಿ ಮಾಡಿ ಅದರಿಂದ ತಿಂಡಿ ತಯಾರಿಸುವಂಥದ್ದನ್ನು ಕಂಡುಕೊಳ್ತಾರೆ. ಅದರ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ನೀಡಿ ಗೋಧಿ ನುಚ್ಚಿನಿಂದ ತಯಾರಿಸಬಹುದಾದ ತಿಂಡಿಯ ಬಗ್ಗೆ ತರಬೇತಿಯನ್ನು ಕೊಡುವುದಾಗಿಯೂ ಮತ್ತು ಗೋಧಿಯಲ್ಲಿ ಅಕ್ಕಿಗಿಂತ ಹೆಚ್ಚು ಪೌಷ್ಟಿಕಾಂಶಗಳು ಇವೆ ಅನ್ನುವಂಥದ್ದನ್ನು ಕೂಡ ಪ್ರಚಾರ ಮಾಡ್ತಾರೆ. ಅದರಿಂದಾಗಿ ಮದ್ರಾಸ್ ಪ್ರಾಂತ್ಯದವರು ಗೋಧಿ ನುಚ್ಚನ್ನು ಬಳಸಿ ಆಂಗ್ಲರು ಕೊಟ್ಟಂತಹ ತರಬೇತಿಯನ್ನು ಕೂಡ ಪಡೆದು ಉಪ್ಪಿಟ್ಟನ್ನು ತಯಾರಿಸುವಂಥದ್ದನ್ನು ಕಲಿತ್ಕೊಳ್ತಾರೆ. ಆ ಗೋಧಿಯ ನುಚ್ಚನ್ನು ಉತ್ತರ ಭಾರತದಿಂದ ಬಾಂಬೆಯ ಮೂಲಕ ತರಿಸ್ಕೊಳ್ತಾ ಇದ್ದುದರಿಂದ ಅದಕ್ಕೆ ಬಾಂಬೆ ರವೆ ಅನ್ನುವಂತಹ ಹೆಸರನ್ನು ಕೂಡ ಇಡಲಾಗ್ತದೆ. ಅದೇ ಬಾಂಬೆ ರವೆ ಅನ್ನುವಂಥದ್ದು ಈಗಲೂ ಕೂಡ ಪ್ರಚಲಿತದಲ್ಲೇ ಉಳ್ಕೊಂಡಿದೆ. ಉಪ್ಪು ಹಿಟ್ಟು ಅನ್ನುವುದಕ್ಕೆ ತಮಿಳಿನಲ್ಲಿ ಉಪ್ಪು ಮಾವು ಅನ್ನಲಾಗ್ತದೆ. ಅದೇ ಉಪ್ಪು ಮಾವು ಅನ್ನುವಂಥದ್ದು ಕಾಲಾನಂತರದಲ್ಲಿ ಉಪ್ಮಾವು, ಉಪ್ಮಾ ಅಂತ ಆಗಿದೆ. ತೆಲುಗಿನಲ್ಲೂ ಕೂಡ ಉಪ್ಪಿಂಡಿ ಅಂತ ಅದಕ್ಕೆ ಕರೆಯಲಾಗ್ತದೆ. ಹಾಗೆ ರವೆಯಿಂದ ತಯಾರು ಮಾಡುವಂಥದ್ದನ್ನು ಉಪ್ಮಾ ಅಂತ ಕರೆಯಲಾಗ್ತದೆ.
ಹೀಗೆ ಗೋಧಿ ನುಚ್ಚಿನಿಂದ ಉಪ್ಪಿಟ್ಟು ತಯಾರಿಸುವುದನ್ನು ಬ್ರಿಟಿಷರು ಯುದ್ಧ ಕಾಲದಲ್ಲಿ ಅಕ್ಕಿಯ ಕೊರತೆಯನ್ನು ನೀಗಿಸುವುದಕ್ಕಾಗಿ ಪ್ರಚಲಿತಕ್ಕೆ ತಂದದ್ದು. ಈಗ ಉಪ್ಪಿಟ್ಟು ಅನ್ನುವಂಥದ್ದು ವಿಶೇಷ ತಿಂಡಿ ಪದಾರ್ಥವಾಗಿ ಬಳಕೆಯಲ್ಲಿ ಇದೆ. ಈ ಉಪ್ಪಿಟ್ಟು ಅನ್ನುವಂಥದ್ದು ಬ್ರಿಟಿಷರು 2ನೇ ವಿಶ್ವಯುದ್ಧದಲ್ಲಿ ಪರಿಚಯಿಸುವುದಕ್ಕೆ ಮುಂಚಿತವಾಗಿ ಭಾರತದಲ್ಲಿ ಇರಲಿಲ್ವಾ ಅನ್ನುವ ಪ್ರಶ್ನೆ ಎದುರಾಗ್ತಿದೆ. ಉಪ್ಪಿಟ್ಟು ಅನ್ನುವಂಥದ್ದು ಆ ಹಿಂದೆಯೇ ಪ್ರಚಲಿತದಲ್ಲಿ ಇತ್ತು. ಅಕ್ಕಿ ರವೆಯಿಂದ ಉಪ್ಪಿಟ್ಟನ್ನು ತಯಾರು ಮಾಡೋದು ಗೊತ್ತಿತ್ತೇ ಹೊರತು ಗೋಧಿ ನುಚ್ಚಿನಿಂದ ಉಪ್ಪಿಟ್ಟು ಮಾಡುವಂಥದ್ದು ದಕ್ಷಿಣ ಭಾರತೀಯರಿಗೆ ಗೊತ್ತಿರಲಿಲ್ಲ. ಹಿಂದಿನ ಕಾಲದಲ್ಲಿ ಉಪ್ಪಿಟ್ಟು ಅನ್ನುವಂಥದ್ದು ವಿಧವೆಯರಿಗೆ ಆಹಾರವಾಗಿ ಕೊಡಲಾಗ್ತಾ ಇದ್ದಂಥದ್ದು ಆಗಿತ್ತು. ಯಾಕೆಂತಂದರೆ ವಿಧವೆಯರು ಉಪ್ಪು ಹುಳಿ ಖಾರವನ್ನು ಸೇವಿಸಬಾರದು ಅನ್ನುವ ಕಾರಣದಿಂದಾಗಿ ರವೆಯನ್ನು ಬಿಸಿನೀರಿಗೆ ಹಾಕಿ ಅದಕ್ಕೆ ಉಪ್ಪನ್ನು ಬೆರೆಸಿ ಅದನ್ನೇ ವಿಧವೆಯರು ತಿನ್ನುವುದಕ್ಕಾಗಿ ಕೊಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ತಿಳಿದು ಬರ್ತದೆ. ಅದೇ ರೀತಿಯಲ್ಲಿ ಆಧಾರ ಇಲ್ಲದೆ ಇರುವಂತಹ ಇನ್ನೊಂದು ಕತೆ ಕೂಡ ಉಪ್ಪಿಟ್ಟಿನ ಬಗ್ಗೆ ರೂಪುಗೊಂಡಿದೆ. ಅದು ಏನು ಅಂತಂದರೆ, ಆಂಧ್ರ ಪ್ರದೇಶ ಭಾಗದಲ್ಲಿ ಲಕ್ಷ್ಮಮ್ಮ ಪಾಟಿ ಅನ್ನುವಂತಹ ಒಬ್ಬ ಹೆಂಗಸು ಇರ್ತಾಳೆ. ಅವನ ಮಗ ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಅವನಿಗೆ ಮಧ್ಯಾಹ್ನದ ಹೊತ್ತಿಗೆ ತಿನ್ನುವುದಕ್ಕಾಗಿ ಅಂತ ಬಿಸಿ ನೀರಿಗೆ ರವೆ ಮತ್ತು ಉಪ್ಪನ್ನು ಹಾಕಿ ತಯಾರು ಮಾಡಿಕೊಡ್ತಾ ಇದ್ದಂಥ ತಿಂಡಿಗೆ ಮಸಾಲೆಗಳನ್ನು ಕೂಡ ಸೇರಿಸ್ತಾಳೆ. ಅದು ಆನಂತರದಲ್ಲಿ ಉಪ್ಪಿಟ್ಟು ಅಂತ ಕಟ್ಕೊಳ್ತದೆ ಅನ್ನುವಂತಹ ತಲೆಬುಡ ಇಲ್ಲದೆ ಇರುವಂತಹ ಒಂದು ಕಥೆಯನ್ನು ಕೂಡ ಇದಕ್ಕೆ ಎಣೆಯಲಾಗಿದೆ. ಆದರೆ 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಅಕ್ಕಿಯ ಕೊರತೆಯಿಂದಾಗಿ ಅಕ್ಕಿಗಿಂತಲೂ ಹೆಚ್ಚು ಪೌಷ್ಟಿಕಾಂಶ ಇದರಲ್ಲಿ ಇದೆ ಅನ್ನುವಂತಹ ಜಾಹೀರಾತನ್ನು ಪ್ರಚಾರ ಮಾಡುವ ಮೂಲಕ ಆಂಗ್ಲರು ಗೋಧಿ ನುಚ್ಚಿನಿಂದ ಉಪ್ಪಿಟ್ಟು ತಯಾರಿಸುವಂಥದ್ದನ್ನು ಮದ್ರಾಸು ಪ್ರಾಂತ್ಯಕ್ಕೆ ಚಾಲ್ತಿಗೆ ತಂದರು ಅನ್ನುವಂಥದ್ದು ಹೆಚ್ಚು ಪ್ರಚಲಿತದಲ್ಲಿ ಇದ್ದು, ಉಪ್ಪಿಟ್ಟು ಈಗ ದಿನನಿತ್ಯದ ಬೆಳಿಗ್ಗೆಯ ತಿಂಡಿಯಾಗಿ ಅನೇಕ ಕಡೆಗಳಲ್ಲಿ ಚಾಲ್ತಿಯಲ್ಲಿದೆ. ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಉಪ್ಪಿಟ್ಟಿನ ಜೊತೆಗೆ ಕೇಸರಿ ಬಾತನ್ನು ಮಾಡಿ ಕೊಡುವಂಥದ್ದು ಕೂಡ ಒಂದು ರೀತಿಯ ಸಂಪ್ರದಾಯದ ರೀತಿಯಲ್ಲೇ ಮುಂದುವರ್ಕೊಂಡು ಬಂದಿದೆ. ಹೀಗೆ ಉಪ್ಪಿಟ್ಟು ಅನ್ನುವುದು ಯುದ್ಧದ ಜೊತೆಯ ಲಿಂಕ್ ಪಡೆದಿರುವಂಥ ಸಣ್ಣ ಉದಾಹರಣೆಯನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.